ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ಸಿಂಪಲ್ಲಾಗಿ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳನ್ನು ಬಳಸಿ ಮಕ್ಕಳು ಇಷ್ಟಪಡುವಂತಹ ಸ್ವೀಟ್ಸ್ ಮಾಡಿದ್ದೀನಿ. ಮಕ್ಕಳಿಗೆ ಇವಾಗ ಬೇಸಿಗೆ ರಜೆ ಬಂದಿದೆ. ಆ ರಜೆಯಲ್ಲಿ ಮಕ್ಕಳು ಏನಾದರೂ ಕೇಳ್ತಾನೆ ಇರ್ತವೆ. ಹಾಗಾಗಿ ನಾನು ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳನ್ನು ಬಳಸಿ ಮಕ್ಕಳು ಇಷ್ಟಪಡುವಂತಹ ಸ್ವೀಟ್ಸ್ ಮಾಡಿದ್ದೀನಿ. ಈ ಸ್ವೀಟ್ಸ್ನ ಮಕ್ಕಳಷ್ಟೇ ಅಲ್ಲ, ದೊಡ್ಡವರು ಸಹ ಇಷ್ಟಪಟ್ಟು ತಿನ್ನಬಹುದು, ಅಷ್ಟು ರುಚಿಯಾಗಿದೆ ಈ ಸ್ವೀಟ್ಸು. ದೊಡ್ಡವರು ಏನಾದರೂ ಈ ಸ್ವೀಟ್ಸ್ನ ತಿಂದರು ಅಂದರೆ ಅಷ್ಟೇ, ಬೇಕ್ರಿಯಿಂದ ಸ್ವೀಟ್ಸ್ ತಗೊಂಡು ಬಂದು ತಿನ್ನೋದನ್ನು ಮರ್ತೇ ಬಿಡ್ತೀರಾ, ಅಷ್ಟು ರುಚಿಯಾಗಿದೆ ಈ ಸ್ವೀಟ್ಸು. ನಾನು ಹೋದ ವಾರದಲ್ಲಿ ಈ ಥರ ಸ್ವೀಟ್ಸ್ ಮಾಡಿದ್ದೆ, ಆ ವಿಡಿಯೋನು ಸಹ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಮಗ ಕೇಳ್ದೆ, ಅಮ್ಮ ಹೋದ ವಾರ ಮಾಡಿದ್ದಲ್ಲ ಸ್ವೀಟ್ಸು ತುಂಬ ಚೆನ್ನಾಗಿತ್ತು, ಇನ್ನೊಂದು ದಿನ ಮಾಡಿಕೊಡಮ್ಮ ಅಂತ ಕೇಳ್ದೆ. ಹಾಗಾಗಿ ನಾನು ಇವತ್ತು ಸ್ವಲ್ಪ ಜಾಸ್ತಿ ಸ್ವೀಟ್ಸ್ ಮಾಡಿದ್ದೀನಿ. ಅದನ್ನು ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ನಾನಿಲ್ಲಿ ಒಂದು 10ರಿಂದ 15 ಗೋಡಂಬಿ ಮತ್ತು ಬಾದಾಮಿನ ಹಾಕಿ ಅದನ್ನು ಚೆನ್ನಾಗಿ ಹುರಿತಾ ಇದ್ದೀನಿ. ಗೋಡಂಬಿ ಬಾದಾಮಿನ ಚೆನ್ನಾಗಿ ಹುರಿದು ನಾವು ಸ್ವೀಟ್ಸ್ ಮಾಡೋದ್ರಿಂದ ಸ್ವೀಟ್ಸ್ ರುಚಿ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ಇದಕ್ಕೆ ಒಂದು 50 ಗ್ರಾಮ್ ಆಗೋಷ್ಟು ಹುರಿಗಡಲೆ ಹಾಕ್ತಾ ಇದ್ದೀನಿ. ಈ ಸ್ವೀಟ್ಸ್ಗೆ ನಾವು ಹುರಿಗಡಲೆನ ಹಾಕಲೇಬೇಕು, ಹಾಗಾಗಿ ಅದನ್ನು ಸಹ ಚೆನ್ನಾಗಿ ಹುರಿತಾ ಇದ್ದೀನಿ. ಜಾಸ್ತಿ ಕಪ್ಪಾಗೋವರೆಗೂ ಹುರಿಯೋದೇನು ಬೇಡ, ಒಂದು 4ರಿಂದ 5 ಸುತ್ತು ಹಾಗೆ ತಿರುಗಿಸಿದ್ರೆ ಸಾಕು. ಹುರಿಗಡಲೆ ಗರಂ ಅನ್ನೋ ಹಾಗೆ ರೆಡಿಯಾಗಿಬಿಡುತ್ತೆ. ಇವಾಗ ಬಾದಾಮಿ, ಗೋಡಂಬಿ ಮತ್ತು ಹುರಿಗಡಲೆನೆಲ್ಲ ಚೆನ್ನಾಗಿ ಹುರಿದಾಗಿದೆ. ಅದೇ ಬಾಣಲೆಗೆ 1-2 ಅಚ್ಚು ಬೆಲ್ಲನ ಚೆಚ್ಚಿ ಪುಡಿ ಮಾಡಿ ಹಾಕ್ತಾ ಇದ್ದೀನಿ. ಈ ಸ್ವೀಟ್ಸ್ನ ನೀವು ಸಕ್ಕರೆಯಿಂದನೂ ಸಹ ಮಾಡ್ಕೋಬೋದು, ಆದರೆ ನಾನಿಲ್ಲಿ ಬೆಲ್ಲದಿಂದ ಮಾಡ್ತಾ ಇದ್ದೀನಿ. ಏಕೆಂದರೆ ಹೋದ ವಾರದಲ್ಲಿ ನಾನು ಸ್ವೀಟ್ಸ್ ಮಾಡಿದ್ದೆ ಬೆಲ್ಲದಿಂದ, ತುಂಬಾ ರುಚಿಯಾಗಿತ್ತು. ಹಾಗಾಗಿ ಬೆಲ್ಲದಿಂದ ಸ್ವೀಟ್ಸ್ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು. ಹಾಗಾಗಿ 2 ಅಚ್ಚು ಬೆಲ್ಲಕ್ಕೆ ಒಂದೇ ಒಂದು ಗ್ಲಾಸ್ ಆಗೋಷ್ಟು ನೀರಾಕಿ ಅದನ್ನು ಪಾಕ ಮಾಡ್ಕೊಳ್ತಾ ಇದ್ದೀನಿ. ಈ ಬೆಲ್ಲದ ಪಾಕನ ನಾವು ಯಾವ ಥರ ರೆಡಿ ಮಾಡ್ಕೋಬೇಕು ಅಂದರೆ, ಜಾಸ್ತಿ ಗಟ್ಟಿನೂ ಇರಬಾರ್ದು, ತೆಳುವೂ ಇರಬಾರ್ದು, ಮೀಡಿಯಮ್ ಆಗಿ ಒಂದು ಹದದಲ್ಲಿ ಪಾಕನ ರೆಡಿ ಮಾಡ್ಕೊಳ್ಬೇಕು. ಇವಾಗ ಪಾಕ ಯಾವ ಥರ ರೆಡಿಯಾಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಜಾಸ್ತಿ ಗಟ್ಟಿನೂ ಇಲ್ಲ, ತೆಳುವೂ ಇಲ್ಲ, ಮೀಡಿಯಮ್ ಆಗಿ ಪಾಕ ರೆಡಿಯಾಗಿದೆ. ಇವಾಗ ಜಾಸ್ತಿ ಕುದಿಸಿದ್ವು ಅಂದರೆ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಅದಾದ ನಂತರ ನಾನಿಲ್ಲಿ 1 ಲೀಟರ್ ಆಗೋಷ್ಟು ಪುರಿ ತಗೊಳ್ತಾ ಇದ್ದೀನಿ. ನಿಮಗೆ ಸ್ವೀಟ್ಸ್ ಎಷ್ಟು ಬೇಕೋ ಅಷ್ಟು ಪುರಿನ ನೀವು ತಗೊಳ್ಳಿ. ನಿಮ್ಮ ಮನೆಯಲ್ಲಿ ಏನಾದರೂ ಒಂದು 4 ದಿನ 5 ದಿನದಿಂದ ಪುರಿ ಹಾಗೆ ಇದೆ, ಯಾರು ತಿಂದಿಲ್ಲ ಅಂದರೆ ಪುರಿನ ನೀವು ಹುರಿದು ಈ ಥರ ಸ್ವೀಟ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಪುರಿನ ಹುರಿತಾ ಇಲ್ಲ, ಯಾಕೆಂದರೆ ಅಂಗಡಿಯಿಂದ ತಗೊಂಡು ಬಂದ ತಕ್ಷಣ ನಾನು ಸ್ವೀಟ್ಸ್ ಮಾಡ್ತಾ ಇದ್ದೀನಿ. ಪುರಿ ನೋಡಿ, ಮುಟ್ಟಿದ್ರೆ ಹಾಗೆ ಪುಡಿ ಆಗ್ತಾ ಇದೆ. ಈ ಥರ ಪುರಿ ಇದ್ದರೆ ನಾವು ತಕ್ಷಣ ಸ್ವೀಟ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ನಾನಿಲ್ಲಿ ಹುರಿದಿಟ್ಕೊಂಡಿದ್ನಲ್ಲ ಗೋಡಂಬಿ, ಬಾದಾಮಿ, ಹುರಿಗಡಲೆ, ಅದನ್ನು ಸೇರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು 4ರಿಂದ 5 ಏಲಕ್ಕಿ ಹಾಕ್ತಾ ಇದ್ದೀನಿ. ನೀವು ಏಲಕ್ಕಿ ಪುಡಿ ಏನಾದರೂ ಇತ್ತು ಅಂದರೆ ಅದನ್ನು ಸಹ ಹಾಕ್ಕೋಬೋದು. ಅವೆಲ್ಲವನ್ನು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮಿಕ್ಸಿ ಜಾರಲ್ಲಿ ನೈಸ್ ಆಗೋವರೆಗೂ ರುಬ್ಕೊಳ್ತಾ ಇದ್ದೀನಿ. ತರ್ತರಿ ಆಗೋ ಹಾಗೆ ರುಬ್ಕೊಬೇಡಿ, ಏಕೆಂದರೆ ತರ್ತರಿ ಆಗೋ ಹಾಗೆ ರುಬ್ಕೊಂಡ್ರೆ ನೀವು ಮತ್ತೆ ಜರ್ನಿ ಮಾಡಬೇಕಾಗುತ್ತೆ. ಹಾಗಾಗಿ ಒಂದೇ ಸರಿ ಪೂರ್ತಿ ನೈಸ್ ಆಗೋವರೆಗೂ ರುಬ್ಕೊಳ್ಳಿ. ಇವಾಗ ನಾನಿಲ್ಲಿ ಅಷ್ಟು ಪುರಿನ ಪೂರ್ತಿ ನೈಸ್ ಆಗೋವರೆಗೂ ರುಬ್ಕೊಂಡಿದ್ದೀನಿ ನೋಡಿ, ಸ್ವಲ್ಪನೂ ತರ್ತರಿ ಆಗಿಲ್ಲ. ಹಾಗಾಗಿ ನಾನಿವಾಗ ಇದನ್ನು ಜರ್ಡಿ ಮಾಡ್ಕೊಳ್ತಾ ಇಲ್ಲ. ಇವಾಗ ಸ್ವೀಟ್ಸ್ ಮಾಡೋದಕ್ಕೆ ಪುರಿ ರೆಡಿಯಾಗಿದೆ. ಇವಾಗ ಇದಕ್ಕೆ ನಾನು ರೆಡಿ ಮಾಡಿಟ್ಕೊಂಡಿದ್ನಲ್ಲ ಆ ಬೆಲ್ಲದ ಪಾಕನ ಸೇರಿಸ್ತಾ ಇದ್ದೀನಿ. ಒಂದೇ ಸರಿ ಹಾಕ್ಕೊಳ್ಳೋದ್ರಿಂದ ಸ್ವೀಟ್ಸು ತೆಳುವಾಗಿಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಪಾಕನ ಹಾಕ್ಕೊಂಡು ಸ್ಪೂನಿಂದ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಪಾಕ ಬಿಸಿ ಇರೋದ್ರಿಂದ ಸ್ಪೂನಿಂದ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು 1 ಲೀಟರ್ ಪುರಿಗೆ 2 ಅಚ್ಚು ಬೆಲ್ಲದ ಪಾಕನ ಮಾಡಿಕೊಂಡಿದ್ದೆ. ಪಾಕನ ಒಂದು ಹದದಲ್ಲಿ ರೆಡಿ ಮಾಡಿಕೊಂಡಿದ್ದೆ. ಹಾಗಾಗಿ 1 ಲೀಟರ್ ಪುರಿಗೆ 2 ಅಚ್ಚಿನ ಬೆಲ್ಲದ ಪಾಕ ಕರೆಕ್ಟಾಗಿದೆ ನೋಡಿ, ಸ್ವಲ್ಪನೂ ಉಳಿದಿಲ್ಲ. ಇವಾಗ ಅದನ್ನು ನಾನು ಕೈಯಿಂದ ಕಲಿಸ್ತಾ ಇದ್ದೀನಿ. ಸ್ಪೂನಿಂದ ಅಷ್ಟು ಕಲಿಸೋದಕ್ಕೆ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಅದನ್ನು ಕೈಯಿಂದ ಚೆನ್ನಾಗಿ ಒಂದು ಹದದಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ. ಈ ಸ್ವೀಟ್ಸು ಗಟ್ಟಿನೂ ಇರಬಾರ್ದು, ತೆಳುವೂ ಇರಬಾರ್ದು, ಹಾಗೆ ನಾವು ಕಲಿಸ್ಕೊಬೇಕು. ಪಾಕನ ಜಾಸ್ತಿ ಹಾಕಿದ್ವು ಅಂದರೆ ತೆಳುವಾಗಿಬಿಡುತ್ತೆ. ಗಟ್ಟಿಯಾದರೂ ಪರವಾಗಿಲ್ಲ, ಆದರೆ ತೆಳುವಾಗಂತೂ ಇರಬಾರ್ದು. ಹಾಗಾಗಿ ಇವಾಗ ಒಂದು 3ರಿಂದ 4 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಈ ಸ್ವೀಟ್ಸ್ ಮಾಡುವಾಗ ನಾವು ತುಪ್ಪ ಹಾಕಿ ಸ್ವೀಟ್ಸ್ ಮಾಡೋದ್ರಿಂದ ಸ್ವೀಟ್ಸ್ ರುಚಿ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ
ಹೋದ ವಾರನೂ ನಾನು ಇದೇ ರೀತಿ ಸ್ವೀಟ್ಸ್ ಮಾಡಿದ್ದೆ. ಒಂದೇ ದಿನದಲ್ಲಿ ಖಾಲಿ ಮಾಡಿಬಿಟ್ವು ಮಕ್ಕಳು. ಅಷ್ಟು ರುಚಿಯಾಗಿತ್ತು ಸ್ವೀಟ್ಸು. ತುಪ್ಪ ಹಾಕಿ ಕಲಿಸ್ತಾ ಇದ್ದಾಗೇ ಸ್ವೀಟ್ಸು ತುಂಬ ಸ್ಮೂತ್ ಆಗಿಬಿಡ್ತು ನೋಡಿ. ಇವಾಗ ತೋರಿಸ್ತಾ ಇದ್ದೀನಿ ಎಷ್ಟು ಸ್ಮೂತ್ ಆಗಿದೆ ಅಂತ. ನಾವು ಮುದ್ದೆ ಮಾಡ್ತೀವಲ್ಲ ಆ ಥರ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ಒಂದು ಸ್ಕ್ವಯರ್ ಇರುವಂತಹ ಬಾಕ್ಸ್ ತೊಗೊಂಡು ಅದರಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಕೆಳಗಡೆ ನಾವು ಸ್ವೀಟ್ಸ್ ಹಾಕಿದರೆ ಅದು ಹಾಗೆ ಅಂಟಿಡ್ಕೊಬಾರ್ದು ಅಂತ ಸ್ವಲ್ಪ ತುಪ್ಪ ಹಾಕಿ ಅದನ್ನು ಎಲ್ಲ ಕಡೆ ಹರಡಿಸ್ತಾ ಇದ್ದೀನಿ. ಅದಾದ ನಂತರ ನಾನಿಲ್ಲಿ ಒಂದಿಷ್ಟು ಗೋಡಂಬಿನ ಪುಡಿ ಮಾಡಿ ಹಾಕ್ತಾ ಇದ್ದೀನಿ. ಏಕೆಂದರೆ ಮಕ್ಕಳಿಗೆ ಗೋಡಂಬಿ ಅಂದರೆ ತುಂಬ ಇಷ್ಟ. ಅದರಲ್ಲೂ ನನ್ನ ಮಕ್ಕಳಿಗೆ ಗೋಡಂಬಿ ಬಾದಾಮಿ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಇವಾಗ ನಾನು ರೆಡಿ ಮಾಡಿಟ್ಕೊಂಡಿದ್ನಲ್ಲ ಆ ಸ್ವೀಟನ್ನು ಗೋಡಂಬಿ ಮೇಲೆ ಹಾಕಿ ಅದನ್ನು ಚೆನ್ನಾಗಿ ಪ್ರೆಸ್ ಮಾಡ್ತಾ ಇದ್ದೀನಿ. ಈ ಸ್ವೀಟನ್ನು ಹಾಗೇನೂ ಸಹ ತಿನ್ನಬಹುದು, ಆದರೆ ಮಕ್ಕಳು ಇಷ್ಟಪಟ್ಟು ತಿನ್ನೋದಿಲ್ಲ. ಯಾಕೆಂದರೆ ಹೋದ ವಾರ ಮಾಡಿಕೊಟ್ಟಂಥ ಸ್ವೀಟ್ಸು ತುಂಬ ಚೆನ್ನಾಗಿದ್ದು ಅದನ್ನು ಸ್ಕ್ವಯರ್ ಥರ ಮಾಡಿದ್ದೆ. ಹಾಗಾಗಿ ಮಕ್ಕಳು ಅಮ್ಮ ಸ್ಕ್ವಯರ್ ಥರನೇ ರೆಡಿ ಮಾಡಿಕೊಡು ಅಂತ ಕೇಳಿದರು. ಹಾಗಾಗಿ ನಾನು ಇವತ್ತು ಸ್ಕ್ವಯರ್ ಥರನೇ ಸ್ವೀಟ್ಸ್ ರೆಡಿ ಮಾಡ್ತಾ ಇದ್ದೀನಿ. ಅದನ್ನು ಒಂದು ಸ್ಪೂನಿಂದ ಸಮವಾಗಿ ಪ್ರೆಸ್ ಮಾಡ್ತಾ ಇದ್ದೀನಿ. ಇವಾಗ ಅದಕ್ಕೆ ಮುಚ್ಚಳ ಮುಚ್ಚಿ ಒಂದು ಅರ್ಧ ಗಂಟೆ ಆಗ ಬಿಡ್ತಾ ಇದ್ದೀನಿ. ಒಂದು ಅರ್ಧ ಗಂಟೆ ಬಿಡೋದ್ರಿಂದ ಸ್ವೀಟು ತುಂಬ ಸ್ಮೂತ್ ಆಗಿಬಿಡುತ್ತೆ. ಹಾಗಾಗಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಸ್ವೀಟ್ಸು ಯಾವ ಥರ ರೆಡಿಯಾಗಿದೆ ಅಂತ. ತುಂಬ ಸ್ಮೂತ್ ಆಗಿದೆ. ಇವಾಗ ಅದನ್ನು ಒಂದು ಪ್ಲೇಟಲ್ಲಿ ಹಾಕ್ತಾ ಇದ್ದೀನಿ. ಅಂಟಿಟ್ಕೊಂಡಿರುತ್ತೇನೋ ಅಂತ ನಾನು ಡಬ್ಬನ ಬಡ್ದೆ, ಆದರೆ ಅದು ಅಂಟಿಟ್ಕೊಂಡಿಲ್ಲ. ತುಂಬ ಚೆನ್ನಾಗಿ ಸ್ವೀಟ್ಸು ಬಂದಿದೆ. ಗೋಡಂಬಿ ಹಾಕೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಸ್ವೀಟ್ಸು. ಇವಾಗ ಅದನ್ನು ನಾನು ಸ್ಕ್ವಯರ್ ಥರ ಕಟ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ಯಾವ ಥರ ಬೇಕಾದ್ರೂ ಕಟ್ ಮಾಡ್ಕೋಬಹುದು, ಆದರೆ ನಾನು ಸ್ಕ್ವಯರ್ ಥರ ಕಟ್ ಮಾಡ್ತಾ ಇದ್ದೀನಿ. ಇವಾಗ ಬೇಸಿಗೆ ರಜೆ ಬಂದಿದೆ, ಮಕ್ಕಳೆಲ್ಲರೂ ಮನೆಯಲ್ಲೇ ಇರ್ತಾರೆ. ಸ್ವೀಟ್ಸ್ನ ತುಂಬ ಇಷ್ಟಪಟ್ಟು ತಿಂತಾರಲ್ಲ ಅಂಥ ಮಕ್ಕಳಿಗೆ ಈ ಥರ ಸ್ವೀಟ್ಸ್ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಅಷ್ಟೇ ಅಲ್ಲ, ದೊಡ್ಡವರು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಅಷ್ಟು ರುಚಿಯಾಗಿದೆ ಈ ಸ್ವೀಟ್ಸು. ನೀವು ನಿಮ್ಮ ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಮತ್ತು ಈ ಥರ ಸ್ವೀಟ್ಸ್ನ ನೀವು ಒಂದು ಸರಿ ಟ್ರೈ ಮಾಡಿದರೆ ಸಾಕು, ಬೇಕ್ರಿಯಿಂದ ಸ್ವೀಟ್ಸ್ನ ತೊಗೊಂಡು ಬಂದು ತಿನ್ನೋದನ್ನು ಮರ್ತೇ ಬಿಡ್ತೀರಾ. ಅಷ್ಟು ರುಚಿಯಾಗಿದೆ ಈ ಸ್ವೀಟ್ಸು. ನಾನಿವಾಗ ಸ್ಕ್ವಯರ್ ಥರ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಸ್ವೀಟ್ಸು. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸಿಂಪಲ್ಲಾಗಿ ಮಾಡಿರುವಂತಹ ಈ ಸ್ವೀಟ್ಸ್ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.